ಕೊಕೊಮ್ಯಾಕ್ಸ್ ಉತ್ತಮ ಫಲಿತಾಂಶಗಳನ್ನು ನೀಡಿದೆ. ಈ 2 ತೆಂಗಿನ ಮರಗಳು ಮಾತ್ರ ಮೊದಲು ಸ್ವಲ್ಪ ಕಡಿಮೆ ಬೆಳವಣಿಗೆಯನ್ನು ಹೊಂದಿದ್ದವು, ಆದರೆ ಈಗ ಅವುಗಳಲ್ಲಿಯೂ ಸಹ ಉತ್ತಮ ಕಾಯಿಗಳು ರೂಪುಗೊಳ್ಳುತ್ತಿವೆ. ಈ ತೆಂಗಿನ ಮರದಲ್ಲಿ ಒಂದೇ ಒಂದು ಕಾಯಿ ಕೂಡ ಇರಲಿಲ್ಲ. ಈಗ ಕೊಕೊಮ್ಯಾಕ್ಸ್ ನೀಡಿದ ನಂತರ ಅದು ಕಾಯಿಗಳನ್ನು ಬಿಡಲು ಪ್ರಾರಂಭಿಸಿದೆ. ನಮಸ್ಕಾರ, ನನ್ನ ಹೆಸರು ಕಣ್ಣನ್. ನಾನು ಕೇರಳ ರಾಜ್ಯದ ಪಾಲಕ್ಕಾಡ್ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ನಾನು ಯೂಟ್ಯೂಬ್ ನೋಡುತ್ತಿದ್ದಾಗ ಇದು ಎಪಿಕೆಎಸ್ ಆರ್ಗಾನಿಕ್ಸ್ ಕಂಪನಿಯವರ ಕೊಕೊಮ್ಯಾಕ್ಸ್ ಎಂದು ತಿಳಿದುಕೊಂಡೆ. ನಾನು ಈ ಕೊಕೊಮ್ಯಾಕ್ಸ್ ಅನ್ನು ಖರೀದಿಸಿ ಬಳಸುತ್ತಿದ್ದೇನೆ. ನಾನು 5 ತಿಂಗಳಿನಿಂದ ಕೊಕೊಮ್ಯಾಕ್ಸ್ ಅನ್ನು ಬಳಸುತ್ತಿದ್ದೇನೆ. ಮಳೆಗಾಲದಲ್ಲಿ ಮಣ್ಣು ತೇವವಾಗಿದ್ದಾಗ ನಾನು ಅದನ್ನು ಬಳಸಿದೆ. ಅಂದಿನಿಂದ ನಾನು 1 ಲೀಟರ್ ಕೊಕೊಮ್ಯಾಕ್ಸ್ ಅನ್ನು 10 ಲೀಟರ್ ನೀರಿನೊಂದಿಗೆ ಚೆನ್ನಾಗಿ ಬೆರೆಸಿ ಪ್ರತಿ ತೆಂಗಿನ ಮರದ ಸುತ್ತಲೂ 1 ಲೀಟರ್ ಹಾಕುತ್ತಿದ್ದೇನೆ. ಇದನ್ನು ಬಳಸುವಾಗ ತೇವಾಂಶವುಳ್ಳ ಮಣ್ಣಿನಲ್ಲಿ ಹಾಕಬೇಕು. ಒಣ ಮಣ್ಣಿನಲ್ಲಿ ಹಾಕಿದರೆ ಹೆಚ್ಚಿನ ಪ್ರಯೋಜನವಿರುವುದಿಲ್ಲ. ಮೊದಲು ಮಣ್ಣನ್ನು ತೇವಗೊಳಿಸುವುದು ಅಥವಾ ಮಳೆಗಾಲದಲ್ಲಿ ಬಳಸುವುದು ಉತ್ತಮ. ನಾನು ಈ ಕೊಕೊಮ್ಯಾಕ್ಸ್ ಅನ್ನು 5 ತಿಂಗಳಿನಿಂದ ಬಳಸುತ್ತಿದ್ದೇನೆ. ಸುಮಾರು 3 ತಿಂಗಳೊಳಗೆ ನನಗೆ ಉತ್ತಮ ಫಲಿತಾಂಶಗಳು ಸಿಗಲು ಪ್ರಾರಂಭಿಸಿದವು. ಮೊದಲಿಗಿಂತ 2 ಪಟ್ಟು ತೆಂಗಿನಕಾಯಿಗಳು ಬಂದಿರುವುದನ್ನು ನಾವು ಗಮನಿಸಿದ್ದೇನೆ. ಈಗ ಕೊಕೊಮ್ಯಾಕ್ಸ್ ನೀಡಿದ 5 ತಿಂಗಳ ನಂತರ ತೆಂಗಿನಕಾಯಿಗಳು ಹಚ್ಚ ಹಸಿರು ಬಣ್ಣದಲ್ಲಿವೆ. ತೆಂಗಿನಕಾಯಿಗಳು ಸಹ ಆರೋಗ್ಯಕರವಾಗಿ ಕಾಣುತ್ತವೆ. ಇದು ಉತ್ತಮ ಫಲಿತಾಂಶ. ನಾನು ಈಗ ಇದನ್ನು ನನ್ನ ಸ್ನೇಹಿತರೊಂದಿಗೆ ಹಂಚಿಕೊಂಡಿದ್ದೇನೆ. ನಾನು ಕೊಕೊಮ್ಯಾಕ್ಸ್ ಅನ್ನು 100% ನಂಬುತ್ತೇನೆ. ಇದು ಉತ್ತಮ ಫಲಿತಾಂಶಗಳನ್ನು ನೀಡಿದೆ. ಮೊದಲು ತೆಂಗಿನಕಾಯಿಗಳ ಕೊರತೆ ಇತ್ತು. ಈಗ ಕೊಕೊಮ್ಯಾಕ್ಸ್ ಬಳಸಿದ ನಂತರ ತೆಂಗಿನಕಾಯಿಗಳು ದ್ವಿಗುಣಗೊಂಡಿವೆ. ನನ್ನ ತೋಟದಲ್ಲಿ ತೆಂಗಿನ ಮರಗಳು, ಅಡಿಕೆ ಮರಗಳು, ಮಾವಿನ ಮರಗಳು, ಸಪೋಟ ಮತ್ತು ಕೆಲವು ಹೂಬಿಡುವ ಸಸ್ಯಗಳಿವೆ. ನಾನು ಈ ಎಲ್ಲ ಹೂಬಿಡುವ ಸಸ್ಯಗಳಿಗೂ ಇದನ್ನು ಬಳಸಿದ್ದೇನೆ. ಹೂಬಿಡುವ ಸಸ್ಯಗಳು ತುಂಬಾ ಉತ್ತಮ ಬಣ್ಣದಲ್ಲಿವೆ. ಮೊದಲು ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದ್ದೇವೆ. ಅದರ ಫಲಿತಾಂಶ ಹಾಗೂ ಕೊಕೊಮ್ಯಾಕ್ಸ್ ಬಳಸಿದ ನಂತರದ ಫಲಿತಾಂಶ ವಿಭಿನ್ನವಾಗಿದೆ. ಈಗ ಗಿಡಗಳ ಬಣ್ಣ ಹಚ್ಚ ಹಸಿರಾಗಿದೆ. ಈ ಬದಲಾವಣೆ ನಿರಂತರವಾಗಿದೆ. ಆದರೆ ರಾಸಾಯನಿಕಗಳನ್ನು ಬಳಸುವಾಗ 1 ತಿಂಗಳ ನಂತರ ಅದು ಹಿಂದಿನ ಸ್ಥಿತಿಗೆ ಮರಳುತ್ತಿತ್ತು. ಆದರೆ ಈ ಕೊಕೊಮ್ಯಾಕ್ಸ್ ಬಳಸಿದ ನಂತರ ಬಣ್ಣವು ಹಚ್ಚ ಹಸಿರಾಗಿದೆ. ಉತ್ತಮ ಫಲಿತಾಂಶವಿದೆ. ಈ ತೆಂಗಿನ ಮರದಲ್ಲಿ ಒಂದೇ ಒಂದು ಕಾಯಿ ಕೂಡ ಇರಲಿಲ್ಲ. ಈಗ ಕೊಕೊಮ್ಯಾಕ್ಸ್ ನೀಡಿದ ನಂತರ ಅದು ಕಾಯಿಗಳನ್ನು ಬಿಡಲು ಪ್ರಾರಂಭಿಸಿದೆ. ಧನ್ಯವಾದಗಳು.